ಹಿರಿಯಾಸಗಿ ಇವರು 2004 ಮತ್ತು 5ನೇ ಸಾಲಿನ SSLC ವಿದ್ಯಾರ್ಥಿನಿಯರ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಬಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಇವರಿಗೆ ನಮ್ಮ ಸ್ನೇಹಿತರ ಪರವಾಗಿ ಹಾಗೂ ನಮ್ಮ ಕಾಲೇಜು ವತಿಯಿಂದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ತರನಾಗಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ MS ಪಾಟೀಲ್ ಗುರುಗಳು ವಿಜ್ಞಾನ ವಿಭಾಗದ ಕೇಂದ್ರ ಬಿಂದು ವಿದ್ಯಾರ್ಥಿಗಳ ಆಪ್ತ ಬಂದು ವಿಭಾಗ ಬೆಳೆಸುವವರು ಬದಲಾವಣೆ ತಂದು ನಮಗಂತೂ ಮಾದರಿಯವರು ಎಂದೆಂದು ಮಾಡುವರೆ ಅವರಲ್ಲಿ ವಿನಂತಿಯಿಂದ ಮರೆಯದಿರಿ ನಮ್ಮನ್ನು ಎಂದೆಂದು ಇವರಿಗೂ ಕೂಡ ನಮ್ಮ ಸ್ನೇಹಿತರ ಪರವಾಗಿ ಮತ್ತು ನಮ್ಮ ಕಾಲೇಜ್ ಅಧ್ಯಕ್ಷ ಮತ್ತು ಆಡಳಿತ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ತರನಾಗಿ ಈ ನಮ್ಮ SMPU ಕಾಲೇಜಿನ ಅಧ್ಯಕ್ಷರಾದಂಥ ಚನ್ನಬಸಪ್ಪ ಹೆಗ್ಗೊಂಡ ಕಾಕರವರಿಗೆ ಮಂಡ್ಯರನ್ನು ಇರುವೆ ಗುಣದವರೆಂದರೆ ತಪ್ಪಾಗಲಾರದು, ಇರುವೆಯಂತೆ ಮುಂದಾಲೋಚನೆಯಲ್ಲಿ ಎಲ್ಲ ಕೆಲಸ ಮಾಡುವವರು. ಮಂಡ್ಯರನ್ನು ಇರುವೆ ಗುಣದವರೆಂದರೆ ತಪ್ಪಾಗಲಾರದು, ಇರುವೆಯಂತೆ ಮುಂದಾಲೋಚನೆಯಲ್ಲಿ ಎಲ್ಲ ಕೆಲಸ ಮಾಡುವರು. ಯಾವ ಕೆಲಸವಾದರೂ ಅಪಾರ ಶ್ರದ್ಧೆಯವರದು. ಅದಕ್ಕಾಗಿ ಇವರು ಎಲ್ಲ ಜನರ ಮನಸ್ಸು ಗೆದ್ದವರು. ಇವರಿಗೂ ಕೂಡ ನಾನು ನಮ್ಮ ಸ್ನೇಹಿತರ ಪರವಾಗಿ ಹಾಗೂ ಈಗ ಕಾಲೇಜ್ ಆಡಳಿತ ನಿರ್ದೇಶಕರ ಪರವಾಗಿ ಹಾಗೂ ಅಧ್ಯಕ್ಷ ನಿರ್ದೇಶಕರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ತರನಾಗಿ ಸೊಲ್ಲಾಪುರ ಸರ್ ಶಾಸ್ತ್ರ ಸೊಲ್ಲಾಪುರ ಸರ್ ನೆಚ್ಚಿನ ಮಿತ್ರ ತಿಳಿಸ್ತಾ ಇನ್ನು ಅತಿಥಿ ಮಹಿಳೆಯರು ವೇದಿಕೆಯನ್ನ ಬಿಡ್ತಾ ಇದ್ದಾರೆ. ಎಲ್ಲರೂ ಊಟ ಮಾಡಿಕೊಂಡು ಮತ್ತೆ ವಾಪಸ್ ಇಲ್ಲೇ ಹಾಜರಾಗಬೇಕು. ಎಲ್ಲ ನನ್ನ ಸಹಪಾಠಿಗಳಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲರೂ ಊಟ ಮಾಡ್ಕೊಂಡು ಇಲ್ಲೇ ಹಾಜರಾಗಬೇಕಂತ ವಿನಂತಿಸ್ಕೊಳ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಯಾಕಂದ್ರೆ ಕಾರ್ಯಕ್ರಮ ಮಾಡೋದ್ರಿ ಫೋಟೋ ಮುಗಿಸ್ರಿ, ಮುಂದಿನ ಕಾರ್ಯಕ್ರಮ ಮಾಡಿದ್ರ ಯಾಕಂದ್ರೆ ಎಲ್ಲರೂ ಕೆಲಸದಾಗ ಬಿಸಿ ಅದಾರ, ಹೋಗ್ಬೇಕಾಗೈತಿ. ನಾವು ಹರಿಯಾಗ ಬಂದಿದ್ದೀವಿ. ಮಾತಾಡೋರು ದಯಮಾಡಿ ದೋಸ್ತಿ ಎಲ್ಲ ಫೋಟೋ ಹೊಡ್ಕೊಂಡು ತಳಬೇಡಿ.
BCom MBA ಮಾಡಿದೆ. ಈ ಪ್ರೆಸೆಂಟ್ಲಿ ನಾನು ಕೆನರಾ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ 2014ನಲ್ಲಿ ಮ್ಯಾರೇಜ್ ಆಯಿತು. ಒಬ್ಬಳು ಮಗಳು ಒಬ್ಬಳು ಮಗ ಇದ್ದಾರೆ. ಈ ಪ್ರೆಸೆಂಟ್ ನಾನು ಧಾರವಾಡದಲ್ಲಿರ್ತೀನಿ. ಥ್ಯಾಂಕ್ ಯು. ಈಗ ನಾವು ನೋಡಿ 2004 2005ರಲ್ಲಿ SSLC ಕಂಪ್ಲೀಟ್ ಮಾಡಿ ಪಾಸ್ಔಟ್ ಆಗಿ ಹೋದ್ವಿ. ಅದಾದಮೇಲೆ ಯಾರಿಗೂ ಮೀಟ್ ಆಗಿದ್ದಿಲ್ಲ. ಕೆಲವು ಏನಂದರೆ ವೆರಿ ಫ್ಯೂ ಫ್ರೆಂಡ್ಸ್ ಇಲ್ಲಿ ಊರಿಗೆ ಬಂದಾಗ ಇಲ್ಲ ಬೇರೆ ಕಡೆ ಸಿಗ್ತಾ ಇದ್ರು. ಇದೊಂದು ಒಳ್ಳೆಯ ಅವಕಾಶ. ನಮ್ಮ ಯಾರೋ ಹನುಮಂತ್ ಅಕೌಂಟ್ ಮತ್ತು ಪ್ರಭು ಮಠಪತಿ ಆಮೇಲೆ ಇವ್ರದ್ದೊಂದು ಟೀಮ್ ಇದೆ. ಅವ್ರು ಏನು ಒಂದು 20 ಜನ ಏನಿದ್ದಾರೆ ಅವರೆಲ್ಲ ಭಾಳ ಎಫರ್ಟ್ ಮಾಡಿ ಇದೊಂದು ಫಂಕ್ಷನ್ ಮಾಡೋಕ್ಕೆ ಮಾಡಿದ್ರು. ಭಾಳ ಯಶಸ್ವಿಯಾಗಿ ಮಾಡಿದ್ರು. ನಾವು ಅಂದ್ಕೊಂಡ್ರೆಲ್ಲ ಇಷ್ಟು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ತಾರೆ ಅಂತೇಳಿ. ಅವರು ನಮಗೆ ಡೈಲಿ ಏನಂದರೆ ವೀಕ್ಲಿ ಒಂದು 2 ಸರಿ ಹನುಮಂತು ಉಮೇಶ್ ಸಾಯಿಬಂದು ಪ್ರಭು ಎಲ್ಲರೂ ಕಾಲ್ ಮಾಡ್ತಿದ್ರು. ಹಿಂಗೆ ಇದು ಡೆವಲಪ್ಮೆಂಟ್ಸ್ ಏನೆಲ್ಲ ಹೇಳಿದ್ರು ನಮಗೆ. ಮತ್ತೇನು ತುಂಬ ಖುಷಿ ಆಗ್ತಾ ಇದೆ. 20 ವರ್ಷ ಆದಮೇಲೆ ಎಲ್ಲರೂ ಇಲ್ಲಿ ಮೀಟ್ ಆಗಿ ಒಬ್ರಿಗೊಬ್ಬರು ಒನ್ಸ್ ಅಗೇನ್ ಮಾತಾಡೋಕ್ಕೆ ಅವಕಾಶ ಸಿಕ್ತು. ನಾವು ಟೀಚರ್ಸಿಗೆಲ್ಲ ಭೇಟಿ ಅಂತ ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ನಾನು ಲಕ್ಷ್ಮೀ ಮಹರಿ. ಈ ಕಾರ್ಯಕ್ರಮದಿಂದ ನಾವು ಸಂತೋಷ ಇರುತ್ತದೆ. ನಾನು ಜಾಬ್ ಚಿಕ್ಕೋಡಿ ಇರ್ತೀನಿ ಪ್ರೊವೈಡರ್. ನನ್ನ ಚಿಕ್ಕೋಡಿಯೊಳಗೆ ಅಂಗನವಾಡಿ ಟೀಚರ್ಸ್ ಎಲ್ಲ ಅಲ್ಲೇ ಬಂದಿದ್ದು ಎಲ್ಲ ಫ್ರೆಂಡ್ಸ್ ಭೇಟಿಯಾಗಿದ್ದು ಖುಷಿ ಆಯಿತು. ಎಲ್ಲ ಫ್ರೆಂಡ್ಸ್ ನೋಡಿದ್ದು ಖುಷಿ ಆಯಿತು. ನಾವು ಎಲ್ಲ ಒಂದೊಂದು ಜಾಬ್ ಮಾಡ್ತೀವಿ ಅಷ್ಟೇ. ಎಲ್ಲ ಫ್ರೆಂಡ್ಸ್ ಹಾಯ್ ಅನ್ಬೋದು ಅವಕಾಶ ಆಗೈತಿ. ಈಗ ಕೂಡಿ ಎಲ್ಲ ಖುಷಿ ಐತಿ. ಎಲ್ಲ 20 ವರ್ಷ ಆಯ್ತು ನಾವು ನೋಡಿ. ಈಗ ಕಣಿ 20 ವರ್ಷ ಆಯ್ತು ನೋಡಿ. ಈಗ ಭೇಟಿಯಾಗಿದ್ದು ಎಲ್ಲ ಖುಷಿ ಆಗೈತಿ. ನಾವು ಚಿಕ್ಕೈತಿ ಗೋಟೆ ಅಡಿಬಿಡಿ ಎಲ್ಲರೂ ಕೂಡಿ ಫ್ರೆಂಡ್ಸ್ ಸ್ಟಾಲ್ ಎಲ್ಲರೂ ಕೂಡಿ ಖುಷಿ ಆಗೈತೆ. ಥ್ಯಾಂಕ್ಸ್. ಹಲೋ, ನಾ ಸಂಗೀತಾ ವಿಜಯ್ ಕುಮಾರ್ ಅಂತ. ನಾ ಚಿಕ್ಕದಿಂದ ನಮಗೆ ನಾವಿಲ್ಲಿ ಪುನಾದಿಂದ ನಾದಿದಿಂದ ಇದೀವಿ. ಕಾರ್ಯಕ್ರಮ ಸುಧಾರ ಬಂದಿದ್ದ ಎಲ್ಲರೂ ಕೂಡಿ ಕಾರ್ಯಕ್ರಮ ಮಾಡಿದ್ದೀವಿ. ಕಾರ್ಯಕ್ರಮ ಗುರುವಂದನಾ ಸ್ನೇಹ ಸಮ್ಮೇಳನ ಸಮಾರಂಭ ಎಲ್ಲರೂ ಚೆನ್ನಾಗಿ ಮಾಡಿದ್ರಿ. ಚೆನ್ನಾಗಿ ಖುಷಿ ಆಯ್ತು. ಬಂದಿದ್ದು ಅಷ್ಟು ದೂರದಿಂದ ಬಂದಿದ್ದು ನಮಗೂ ಖುಷಿ ಆಯ್ತು. ಶೋಭಾ
ಸಿಸ್ಟರ್ ಸಂಬಂಧ ಬಂದೆ. ಅಲ್ಲಿಂದ ನಾವೊಂದು ವರ್ಷ ಅಷ್ಟೇ ಮುಗಿಸಿ ಇಲ್ಲಿ ಹೋಗ್ಬೇಕಂತ ಬಂದೆ. ಆಮೇಲೆ ನಿಮ್ಮ ಇಲ್ಲಿ ತೋಲ ಬಗೆಯ ಗೆಳತನ ಬಿಡಕ್ಕಾಗಲಿಲ್ಲ. ಆದ ಕಾರಣ ಫಸ್ಟ್ PU ಸೆಕೆಂಡ್ PU ಇಲ್ಲೇ ಮುಗಿಸಿದೆ. ಆಮೇಲೆ ಹುಬ್ಳಿ BBA ಮಾಡಿದೆ. ಅಲ್ಲಿಂದ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಮಾಡ್ಕೊತಾ ಈಗ ಟಾಟಾ ಫೈನಾನ್ಷಿಯಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಇಲ್ಲಿಗೆ ಬರ್ಬೇಕಂತ ನಾನು ಭಾಳ ಟ್ರೈ ಮಾಡಿದ್ದೆ. ಯಾಕಂದ್ರೆ ನನಗೊಂದು ಟ್ರೈನಿಂಗ್ ಇತ್ತು, ಚೆನ್ನೈಗೆ ಹೋಗ್ಬೇಕಂತೇಳಿ. ನಮ್ಮ ಹೆಗ್ಗೋಡ್ ಸಾಹೇಬರು ಭಾಳಷ್ಟು ಫೋನ್ ಮಾಡ್ತಿದ್ರು. ಆದ್ರೆ ನಾವು ಒಂದ್ಸಲ ಮೀಟಿಂಗ್ನಾಗ ಇದ್ದಾಗ ಅವ್ರು ಫೋನ್ ಅವಾಯ್ಡ್ ಮಾಡ್ತಿದ್ದೆ. ನನಗೆ ಭಾಳ ಫೀಲ್ ಆಕಿತ್ತು. ಇಷ್ಟೊಂದು ಸಲಾಗಿ ನಮಗೆಲ್ಲ ಕೂಡಿಸಿ ಇಷ್ಟೆಲ್ಲ ನಮಗೆ ಕರೆಸ್ಬೇಕಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ. ನಾವು ಒಂದು ಕಾಲ್ ರಿಸೀವ್ ಮಾಡ್ತಾ ಆಗ್ತಿಲ್ಲ ಅಂತೇಳಿ. ಆಮೇಲೆ ಅವ್ರಿಗೆ ಲೇಟ್ ಆದ್ಮೇಲೆ ಹೇಳ್ತಿದ್ದೆ ಹಿಂಗಾಗಿದ್ರಿ ಅಂತೇಳಿ. ಮತ್ತು ನಮ್ಮ ಶಶಿಕರ ರತ್ನಾಕರ್ ಅವರು ಆದರೂ ಭಾಳ ಅಂದ್ರೆ ಭಾಳ ದಿನ ಕಾಲ್ ಮಾಡ್ತಿದ್ರು, ನೀವು ಬರಬೇಕು ಅಂತ ಹೇಳಿದ್ರು ಅಂತೇಳಿ. ಅವ್ರಿಗೆಲ್ಲನೂ ಧನ್ಯವಾದಗಳು ಹೇಳುತ್ತಾ ನಾನು ಎರಡು ಮಾತಾಡ ಮುಗಿಸುತ್ತೇನೆ. ರಾಜು ಶಿಂಗಿ ಮಾತಾಡೋದು. ನಾವು ಈಗ ಹೊಲದಲ್ಲೇ ಕೆಲಸ ಮಾಡ್ತಿದ್ದೇವೆ. ದ್ರಾಕ್ಷಿ ಬೆಳೆ ಇದೆ, ಅಲ್ಲೇ ಕೆಲಸ ಮಾಡ್ತಾ ಹೌದು. ಈ ಕಾರ್ಯಕ್ರಮಕ್ಕೆ ನಮಗೆ ತುಂಬ ದಿನದಿಂದ ಹೇಳ್ತಾ ಇದ್ದರು ಉಮೇಶ್ ಸಾಯ್ಕೊಂಡವರು ಹಾಗೂ ಹನುಮಂತ್ ಹಾಕೊಂಡವರು. ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈಗ ಇದನ್ನು ನಡೆಸಿರ್ತಕ್ಕಂಥ ಎಲ್ಲ ನಮ್ಮ ಸಹೋದ್ಯೋಗಿಗಳಿಗೆ ಅವರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗುರು ಹಿರಿಯರಿಗೆ ಎಲ್ಲರಿಗೂ ಇಷ್ಟು ಹೇಳಿ ನಾನು ಮಾತನ್ನು ಸರ್ವಸ್ನವ್ರು. ನಾನು ಸಹಾಯಕ ವ್ಯವಸಾಯ ಮಾಡ್ತಾ ಇದ್ದೇನೆ. ರೇಷ್ಮೆ ಇಲಾಖೆಯ ರೇಷ್ಮೆ ಕೃಷಿ ಕೆಲಸ ಮಾಡ್ತಾ ಇದ್ದೇನೆ ಹಾಗೂ ಕಬ್ಬು ಬೆಳೆಗಾರ. ನಾನು ವ್ಯವಸಾಯ ಮಾಡ್ತಾ ಇದ್ದೇನೆ. ಎಲ್ಲ ನನ್ನ ಸ್ನೇಹಿತರು ಕೂಡಿದ್ದಕ್ಕೆ 20 ವರ್ಷಗಳ ಹಿಂದೆ ಈಗ ಭೇಟಿಯಾಗಿದ್ದಕ್ಕೆ ಬಹಳ ತುಂಬ ಸಂತೋಷ ಆಗ್ತಾ ಇದೆ. ಆದರೂ ಎಂದು ಸಿಗಲಾರದ ಸುಖ ಸಂತೋಷವನ್ನು ಸಿಕ್ಕಲು ಬಹಳ ಆನಂದ ಆಗ್ತಾ ಇದೆ. ಚಿಕ್ಕ ವಯಸ್ಸಿನ ಅನಿಸುತ್ತೇನೆ. ಜೈ ಹಿಂದ್ ಜೈ ಭಾರತ್. ನಾ ಇರೋದು ಈಗ ನ್ಯೂ ದಿಲ್ಲಿ ವರ್ಕ್ ಮಾಡೋದು. ಈ ನಾಳೆ ನಾವು ಹೋಗ್ಬೇಕೀಗ ರಿಕಾಲ್ ಆಗಿದ್ದೆ. ಇಷ್ಟ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಅಂತ ನಾನು ಹೇಳ್ತಾ ಅಂತಕ್ಕಂಥದ್ದು ಈ ಕಾರ್ಯಕ್ರಮ ಮಾಡೋದು ನನಗೇನು ಗೊತ್ತಿದ್ದೀವಲ್ಲ. ನಾ ಅದ್ರ ಮೊದಲ ಒಳ್ಳೆ ಹಾಕಿದ್ದೀನಿ. ಇದನ್ನು ಏನು ಬೇಡಪ್ಪ ಕೇಳಕ್ರ ಅಂತ ತಿನ್ನಕ್ಕೆ ಆದರೂ ನನ್ನ ಫ್ರೆಂಡ್ಸ್ ಊಟ ಬಿಡಲಿಲ್ಲ. ಬಂದು ನಾನು ಕಮೆಂಟ್ ಹಾಕಿ ಆದ್ರೂ ಭಾಳ ಚಂದ ಆಗೈತಿ ಇದು ಕಾರ್ಯಕ್ರಮ. ಇಟ್ಟು ನನಗೆ ಸಂತೋಷ. ಈಗ ಹನುಮಂತ ಕೋಷ್ಠಿ ಹೆಸರು ಹನುಮಂತ ಕೋಷ್ಠಿ ಅಂತ. ಎಲ್ಲರೂ ಆ ಕಡೆ ಈ ಕಡೆ ಜಾಬ್ ಮಾಡಕ್ ಹೋದ್ರು. ಎಲ್ಲರೂ ಹೋದ್ರೆ ಊರ್ ನೋಡೋರು ಇರುತ್ತೆ. ಇಲ್ಲೇ ಊರಾಗ ಧನ್ಯವಾದಗಳು. ಈಗ ನಮ್ಮ ಅಧ್ಯಕ್ಷರಾದ ಹನುಮಂತ ತಗೊಂಡವರು. ಯಾಕಂದ್ರೆ ಜನ ಭಾಳ ಅವ್ರ ಸಮ ಕೈ ಈ ಪಕ್ಷ ಅವರ ಕೈ ಅಂತ ಹೇಳಿ ಅಧ್ಯಕ್ಷ
ಹೆಸರು ಹನುಮಂತ ಹೆಬ್ಬಾಳ್ ಅಂತ. ಎಲ್ಲರೂ ಬಂದಿದ್ದಕ್ಕೆ ನನಗೆ ತುಂಬ ತುಂಬ ಧನ್ಯವಾದಗಳು. ಹಲೋ, ಆ್ಯಕ್ಚುಲಿ ನಾ ಔಟ್ ಆಫ್ ಬ್ಯಾಚ್ 2005-6 PUC ಬಂದದ್ದು. ಅವ್ರು ಈ ಫಂಕ್ಷನ್ ಗ್ರ್ಯಾಂಡ್ ಆಗಿದ್ದಕ್ಕೆ ನಮ್ಗೆ ಸಂತೋಷ. ಈಗ ಉಮೇಶ್ ಅವರು ಅವರು ಮಾತಾಡ್ಬೇಕು. ಇವತ್ತು ಏನು ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಸ್ನೇಹ ಸಮ್ಮೇಳನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ಬೇಕಂತ 2024 ನಾವು ಇದನ್ನ ಒಂದ್ ಸ್ವಲ್ಪ ಒಡನಾಟ ಮಾಡಿ ಬಿಟ್ಟಿವ. ಯಾಕಿದ್ರ ಬಿಡ್ಬೇಕಾದ್ರೆ ಮೂಲ ಕಾರಣ, ಒಂದು 19 ವರ್ಷ ಆಕಿತ್ತು, ಇದು ಶುದ್ಧ 20 ವರ್ಷ ಆಗಲಿ ಅಂದ್ರೆ ಒಂದು ಪಟ್ ಆಗತ್ತೆ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಹೇಳ್ಕಿಸಿದ್ರೆ ನಾವೆಲ್ಲ ಮಾತಾಡ್ಕೊಂಡು ಬ್ಯಾಡಿಸಲ ಬೇಡ ಮುಂದಿನ ಬಿಟ್ಟಿವು. ನಾವು ಪ್ರಾಥಮಿಕ ಶಿಕ್ಷಣ ಇದೆ ತೊದರ್ಬಿಗಿ ಒಳಗ ಇದ ಸೆವೆಂತದ ಇಲ್ಲಿ 8th 9th ಅಂತ ಇಲ್ಲಿ 5 ವರ್ಷಗಳ ಕಾಲ SMP ಕಾಲೇಜ್ ಇದೆ. ಇದಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನಾವು ಜಮಖಂಡಿ BLD ಕಾಲೇಜ್ ಹೋದೆವು. ಅಲ್ಲಿ BA ಪದವಿಯನ್ನು ಮುಗಿಸಿ ಯಾವ ಅರ್ಜಿನೂ ಹಾಕ್ಲಿಲ್ಲ, ಆರ್ಮಿ ಸೆಲೆಕ್ಷನ್ ಹೋಗಿದ್ದೆವು ಸಿದ್ಧ ನಾವು ಕೂಡಿ. ಇಬ್ಬರದು ರನ್ನಿಂಗ್ ಆಗಿತ್ತು. ಮುಂಜಾನೆ 4 ಗಂಟೆ ಇತ್ತ ಪಿಸ್ಕ ಮೆಡಿಕಲ್ ಇತ್ತ. ಅವಂದವನ್ನ ನಾವು ಇದು ಆದ್ರೆ ಊರಾಗೆ ಯಾರು ಬ್ಯಾಡ್ ನಡಿ ಅಂದವ. ಮನ್ಯಾಗ ಹಂಗೆ ಹೇಳ್ಬೇಕು, ನಾವೇನು ಇಲ್ಲ ಏನಾದ್ರು ಹೋಗೈತೆ ನಡಿ ಅಂದ. ಏನ್ ಎದ್ದು ಅಲ್ಲಿ ಎದ್ದು ಊರಿಗೆ ಕೊಪ್ಪಳದಿಂದ ಬಂದು ಯಾವ ಅಪ್ಲಿಕೇಶನ್ ಹಾಕ್ಲಿಲ್ಲ, ಏನಿಲ್ಲ. ಇಲ್ಲೇ ಹೊಲ ಮನಿ ಊರಾಗ ಒಂದ್ ಸ್ವಲ್ಪ ರಾಜಕೀಯ ಮಾಡ್ತೀವಿ, ಊರ ಟೈಮ್ನಾಗ ಹೊಲ ಮಾಡ್ತೀವಿ, ಊರ ಟೈಮ್ನಾಗ ರಾಜಕೀಯ ಮಾಡ್ತೀವಿ. ಅದಕ್ಕಾಗಿ ಇವೆಲ್ಲ ಮಾಡ್ಬೇಕಾಗಿತ್ತು. ಕಾರ್ಯಕ್ರಮ ಮಾಡಿದಕ್ಕೆ ನಮಗೂ ಬಹಳ ಸಂತೋಷ ಆಗೈತಿ. ಅದಕ್ಕೆಲ್ಲ ತಾವೆಲ್ಲರಿಗೆ ಸಂಖ್ಯೆ ಕೂಡ್ತಿರ್ಲಿಲ್ಲ ಅನ್ನೋದು ನಮ್ಗೆ ಬಹಳ ಒಂದು ಅವಿಶ್ವಾಸ ಆಗಿತ್ತು. ಆದ್ರೆ ಕೂಡಿದ್ ಬಹಳ ನಮ್ಗೆ ಹುಮ್ಮಸ್ ಆಗೈತಿ. ಅದಕ್ಕಾಗಿ ಏನೋ ಒಂದು ವಿಷಯ ದೋಸ್ತಿಗೆ ಒಂದು ವಿಷಯ ತೊಂದರೆ ಆದಾಗ ಸಹಕಾರ ಆಗುವಂತ ಒಂದು ಗುಣ ಎಲ್ಲಾರು ಇರ್ಲಿ ಇದ್ರೊಳಗೆ. ಈಗ ಇವತ್ತೇನ ಗ್ರೂಪ್ ಮಾಡಿ ಏನೋ ಒಂದು ತ್ರಾಸ ಆತಂದ್ರೆ ನಾವೇನು ಬಹಳ ಸಹಾಯ ನೋಡಿದ್ರ ಅದ್ರಾಗ ಎಲ್ಲೋ 100-200 ರೂಪಾಯಿ ಹಾಕಿದ್ರು ಪಾಪ ಹೋಗ ಅಂತ ತ್ರಾಸಲಿ ಸಿಕ್ಕಾರು ಭಾಳ ಬಂದಾರ. ಇವತ್ತೇನಾಗಿ ಬಿಡತ್ತಪ್ಪ ಅಂತಂದ್ರೆ ನಾವು ನೀವೆಲ್ಲ ಒಂದು ಪಾಲಕರ ಸ್ಥಾನದೊಳಗೆ ಅದೀವಿ. ಈಗ ಅಂದ್ರೆ ನಾವು ಇವತ್ತೇನಾಗಿ ಬಿಡತ್ತಪ್ಪ ಅಂತಂದ್ರೆ ಭಾರತ ದೇಶ ಒಂದು ಯುವಕ ಪ್ರಧಾನ ದೇಶ ಆಗಿರೋದ್ರಿಂದ, ಆದ್ರ ಭಾರತ ದೇಶದ ಸಂಪನ್ಮೂಲ ಯುವಕರ, ಆದ್ರೆ ಯುವಕರು 90% ನಮ್ಮ ದೇಶದ ಅಳಗಾಡ್ತಾರೆ. ಯಾಕ? ಒಂದು ಗುಟ್ಕ, ತಂಬಾಕ, ಶೆಲೆ, ಮಾವ ಎಲ್ಲದ್ರ ಬಂದೈತಿ. ಸರಿ, ನಮ್ಮ ಪ್ರಭಾವಿ ನಿರ್ಣಯ ಮೊದಲವ್ರು ಎಲ್ಲಿ ಬಿಟ್ಟಾರ ಈ ಸಭೆ ಮುಂದೆ ಹೇಳ್ಬೇಕು. ಏನ್ ದಾರು ಕುಡಿದು ಬಿಟ್ಟಾರೋ, ಮಾವ ತಿಂದು ಬಿಟ್ಟಾರೋ, ಏನ್ ಬಿಟ್ಟಾರ ಅವ್ರು ಹೇಳೋದನ್ನ ಅದಕ್ಕೆ ಈಗ ಅದನ್ನೆಲ್ಲ ಹೇಳ್ತಿಲ್ಲ. ಇವತ್ತೈದು ಹುಡುಗರು ಚಟ ಮಾಡ್ತಿರ್ತಾವ. ಪ್ರಾಣ ಮಾಡಿ ತೆಗಿಬೇಕು ಅಂದ್ರೆ ನಾವು ಒಪ್ಪಿಗೆ ಸಭೆ ಬೇರೆ ದಾರು ಕುಡಿದು ಮಾವ ತಿಂದು ಬಿಡ್ತೇವೆ ಅಂದ್ರೆ ನಾವು ಒಪ್ಪಿಗೆ ಅಷ್ಟು ದಿನ ಸಭೆ ಟೈಮ್ ತರ ವ್ಯವಸ್ಥೆ ಸರಿ ಆಕತಿ, ಅದೇನು ತೊಂದರೆ ಇಲ್ಲ. ನೀ ಏನೂ ಆಗಲ್ಲ, ಅದನ್ನ ಹಿಡಿದಂದ್ರೆ ಬಿಟ್ರೆ ನೀವು ಆಲ್ರೆಡಿ 75% ಆ ವಿಚಾರ ನಾನು ಅಂಟಕ್ಕಿಲ್ಲ. ನಾನು ಆಗಿದ್ದಾರ ಇವತ್ತಿನ ಇರ್ತಿದ್ದಿಲ್ಲ. ನಾನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅದೇನೂ ಇಲ್ಲ, ನಾವೇನು ಅದ್ರ ಬದ್ದಲ್ಲ ಇವತ್ತು ನಾವು ಹುಡುಗರ ಬದ್ದಲ್ಲ ಹೆಚ್ಚಿನಾಗಿ ಒಂದು ಕಾಳಜಿ ವಹಿಸಿದ್ರೆ ಅವ ನಮ್ಮ ಮಕ್ಕಳಿಗೆ ನಮ್ಮ ಆಸ್ತಿ ಆಗ್ತಾವೆ. ಅದಕ್ಕಾಗಿ ಎಲ್ಲರೂ ಒಂದು ಹೆಚ್ಚಿನ ಅವ್ರ ಕೈ ಫೋನ್ ಕೊಡ್ಲಾರ್ದ ಇವತ್ತು ಹೋಟೆಲ್ ಹುಡುಗರು ಫೋನ್ ಕಳ್ಸಂದ್ರೆ ಹೊಸ ಫೋನ್ ಕೊಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದು ಕಾಣ್ಬೋದತ್ತಿ. ಈಗ ಇವತ್ತು ನೋಡ್ತೀರಿ ನೀವು ಮೊಬೈಲ್, ವಾಟ್ಸಪ್, ಫೇಸ್ಬುಕ್ ಬಿಟ್ಟ ಹಾಕ್ತಾರೆ. ಹುಡುಗರು ತಾನೇ ಆಕ್ಟಿವಿಟೀಸ್ ಚಾಲು ಆಗಿಬಿಟ್ಟವರು. ಮೊಬೈಲ್ ಕೈ ಅಡಿಸಿ. ಅದಕ್ಕಾಗಿ ಎಲ್ಲರಿಗೂ ಲಕ್ಷ್ಯ ಇಟ್ಟ ಇವತ್ತ ನಮ್ಮ ದೋಸ್ತಿನ ಮಕ್ಕಳು ಅದಾದ್ರು ಅಟ್ಟ, ನಮ್ಮ ಮಕ್ಕಳು ಅದಾದ್ರು ಅಟ್ಟ. ಆದ್ರೆ
ಅದನ್ನೆಲ್ಲರೂ ಅದ್ರ ಜವಾಬ್ದಾರಿ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಒಂದು 2 ಮಾತಿಗೆ ವಿರಾಮ ಕೊಡ್ತೀನಿ. ರಾಜು ಇಲ್ಲ ರಾಜು ನಾವು ಅವ್ರು ಬರ್ಬೇಕೀಗ ಸ್ಟೇಟ್ಮೆಂಟ್. ನಾನು ಗಂಜಾಳ ಗ್ರಾಮದ ಯುವಕ. ಈ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಮಾಡಿದ್ದಕ್ಕೆ ಬಹಳ ಖುಷಿಯಾಗಿದೆ. ಧನ್ಯವಾದಗಳು. ವಿನಯ್ ವಸ್ತ್ರ ಅವರು ಸಹ ಬನ್ನಿ. ನಾನು ವಿನಯ್ ಕುಮಾರ್ ವಸ್ತ್ರ. ಫಂಕ್ಷನ್ ಏನಿತ್ತು ಅದು ಒಗ್ಗಸಾಗಿ ತಂಪಾಗ್ತಿದೆ. ಬಟ್ ನಾನು ಸ್ವಲ್ಪ ಲೇಟ್ ಮಾಡೋದಿಲ್ಲ. ಇದು ಅನ್ಅವಾಯ್ಡಬಲ್ ರೀಸನ್ ಬರೋಕ್ಕಾಗಲಿಲ್ಲ. ಬಟ್ ಇಟ್ ವಾಸ್ ರಿಯಲಿ ನೈಸ್. ಎಲ್ಲ ನೋಡೋಕೆ ತುಂಬ ಖುಷಿ ಆಯಿತು. ಸೊ ಭಾಳ ದಿನ ಆದಮೇಲೆ ಎಲ್ಲರೂ ಸಿಕ್ವಿ. ಆಲ್ಮೋಸ್ಟ್ ಎಲ್ಲರೂ ಮೀಟ್ ಆಗಿದ್ವಿ ಅನ್ಸುತ್ತೆ. ಬಟ್ ಒಂದೊಂದು ಸರ್ತಿ ಮುಖ ನೋಡಿದಾಗ ಅನಿಸುತ್ತೋ ಬಟ್ ಹೆಸರು ಗೊತ್ತಾಗ್ತಿರಲಿಲ್ಲ. ಕೆಲವರು ಹೆಸರು ಗೊತ್ತಿತ್ತು, ಕೆಲವರು ಕಾಂಟ್ಯಾಕ್ಟಲ್ಲಿ ಇದ್ವಿ. ಸೊ ನಾನು ಫೈನಲಿ 10th ಮುಗಿಸಿದೆ. ಮುಗಿಸಿದ ಮೇಲೆ PUC ಮಾಡಿ ಇಂಜಿನಿಯರಿಂಗ್ ಮಾಡಿ ಸೊ ಪ್ರೈವೇಟ್ ಕಂಪ್ನಿಯಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಕರೆಂಟ್ಲಿ ನಾವು ಇರೋದು ಬೆಂಗಳೂರಲ್ಲಿ. ಬಟ್ ಬನ್ನೆಟ್ಟಿಯಲ್ಲೂ ಮನೆ ಇದೆ. ಸೊ 2 ಕಡೆ ನಮ್ಮ ಮನೆ ಇದೆ. ಸೊ ಎಂಟೈರ್ ಟೀಮ್, ಆರ್ಗನೈಸಿಂಗ್ ಟೀಮ್. ಸೊ ಪ್ರೆಸರ್ ಬಿಟ್ಟರೆ ತಪ್ಪಾಗುತ್ತೆ. ಸೊ ಎಂಟೈರ್ ಆರ್ಗನೈಸಿಂಗ್ಗೆ ತುಂಬ ಧನ್ಯವಾದ. ಸೊ ಇದನ್ನು ಚೆನ್ನಾಗಿ ಅರೇಂಜ್ ಮಾಡೋದಕ್ಕೆ. ಸೊ ಥ್ಯಾಂಕ್ಸ್ ಟು ಎವ್ರಿವನ್. ನೆಕ್ಸ್ಟ್ ಟು ಸಿ. ನನ್ನ ಹೆಸರು ಆನಂದ್ ಬದವರ್ ಅಂತ. ನಾನು ಇಂಜಿನಿಯರಿಂಗ್ ಮುಗಿಸಿ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಬೆಂಗಳೂರಾಗ ಕೆಲಸ ಮಾಡ್ತೀನಿ. ಸದ್ಯಕ್ಕೆ ಸೆಟ್ಲ್ ಆಗಿದ್ದು ಬೆಂಗಳೂರಾಗ. ಬಟ್ ಇಲ್ಲಿ ಪರ್ಟಿಕ್ಯುಲರ್ದಾಗ ಮನೇಲಿ ಕಟ್ತೀವಿ, ಇಲ್ಲಿ ಬರೋದು ಹೋಗೋದು ಮಾಡ್ತಿರ್ತೀವಿ. ಇನ್ನು ಫಂಕ್ಷನ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಯಾರ್ಯಾರು ಅರೇಂಜ್ಮೆಂಟಾಗಿ ಎಲ್ಲರೂ ಇನ್ವಾಲ್ವ್ ಆಗಿರಿ. ಭಾರಿ ಥ್ಯಾಂಕ್ಸ್ ನಿಮ್ಗೆ ಎಲ್ಲರಿಗೂ. ಯಾಕಂದರೆ ಇಷ್ಟು ಸಣ್ಣ ವಿಷಯ ಎಲ್ಲ ಅದು ಕೂಡಿಸೋದು, ಮಾಡೋದು, ಅರೇಂಜ್ಮೆಂಟ್ಸ್ ಮಾಡೋದು, ಎಲ್ಲರನ್ನೂ ಕರೆಯೋದು. ಆಲ್ಮೋಸ್ಟ್ ಅಂತ ನೋಡಿದ್ರೆ ಆಲ್ಮೋಸ್ಟ್ ಒಂದು 120-130 ಜನ ಬಂದಾರೆ ಇವತ್ತು. ಅಷ್ಟು ಸರಳ ಅಲ್ಲ. ಯಾವ ಫಂಕ್ಷನಾಗೂ ನೋಡಿಲ್ಲ ನಾನು ಅಷ್ಟೇ ಬಂದಿದ್ದು. ಸೊ ಇಷ್ಟೆಲ್ಲ ಕರೆಸಿ ಇಷ್ಟು ಫಂಕ್ಷನ್ ಅರೇಂಜ್ ಮಾಡಿ ಇಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮಾತು ಥ್ಯಾಂಕ್ ಯು. ನಮ್ಮಲ್ಲಿ ಕ್ಯಾಂಪ್ನಾಗ ಡಾಕ್ಟರ್ ಅವ್ರು ಒಬ್ಬರ ನಮ್ಮಲ್ಲಿ ಬೇಡ್ರಿ ಕೆಳಗಡೆ ಕೂತ್ ಮಾತಾಡ್ತೀನಿ ನಾನು. ನೋಡ್ರಿಪ್ಪ, ಎಲ್ಲರಿಗೂ ಪ್ರೀತಿ ನಮಸ್ಕಾರ ಮಾಡ್ತೀನಿ. ನಾನು ಹುಟ್ತಾ ನಾನು ಸ್ವರ್ಗ ತಗೊಂಡು ಬಂದಿದ್ದೀನಿ. ನನ್ನಂತ ಪ್ರೀತಿ ಜಗತ್ತಿನಾಗ ಯಾರಿಗೆ ಸಿಕ್ಕಿಲ್ಲ. ಅಂತ ಸ್ವರ್ಗ ತಗೊಂಡೆ ನಾನು. ಆದ್ರೆ ನನ್ನ ಟೈಮಿಗೆ ಭಗವಂತ ಒಂದು 12 ವರ್ಷನಾಗ ನಾನು ನರಕ ತೋರಿಸಿದಾನ. ಆದ್ರೂ ನಾನು ನರಕನಾಗ ಇದ್ಕೊಂಡು ಸ್ವರ್ಗ ಕಂಡು ಹಿಡ್ಕೊಂಡು ಸ್ವರ್ಗದ ದೋಸ್ತುಗಳು ಹಂಗ ಸ್ವರ್ಗ ನಡೆಸ್ತಾ ಇದ್ದೆ ನಾನು 10th ಇಲ್ಲಿ ಮುಗಿಸ್ಕೊಂಡು ಇಲ್ಲಿಂದ PUC ಸೆಮಿಕಂಡಿ ಮುಗಿಸ್ಕೊಂಡು ಆನಂತರ ಬಿಜಾಪುರ BMS ಮುಗಿಸ್ಕೊಂಡು ಅಲ್ಲಿಂದ ಬೆಳಗಾಂ ಕೇಳಿ ಸರ್ವಿಸ್ ಮಾಡಿ ನಾನು ಬಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ ಇಲ್ಲಿ 2015ರಲ್ಲಿ 11ನೇ ತಾರೀಕು 12ನೇ ತಿಂಗಳು 2014ರಲ್ಲಿ 13ರಲ್ಲಿ ಅದೆಲ್ಲ ಸೇರಿ 14ರಿಂದ ಸ್ಟಾರ್ಟ್ ಆಗಿದ್ದು. ಅದು ಏನೋ ನನ್ನ ಹಣೆ ಬರೋಣ ಏನೋ ಗೊತ್ತಿಲ್ಲ. ಆ ಸಾಕ್ಷಾತ್ ಪರಮಾತ್ಮ ನನ್ನ ಜೊತೆ ಇದ್ದಾನ. ಏನೋ ನನ್ನ ಶಾರೀರಿಕವಾಗಿ ಬಹಳ ತೊಂದರೆ ಕೊಟ್ಟು ನಾನು 2019 ಅಕ್ಟೋಬರ್ 5ಕ್ಕೆ ಪೂರ ನಾನು ಕಲಾಸ ಆಗಿದ್ದು. ನಾನು ಸುದ್ದಿ ಎಲ್ಲರಿಗೂ ಗೊತ್ತಿತ್ತು. ಏನೋ ನನ್ನ ಹಣೆ ಬರಕ್ಕೆ ಭಗವಂತನ ನಾವು ಅಣ್ಣ ತಮ್ಮ ಹೆಂಗದಪ್ಪ ಅಂದ್ರ ನಮ್ಮ ತಮ್ಮನ ಅಣ್ಣ ನಾನ ತಮ್ಮ ಅಣ್ಣಂಗದು. ಆದ್ರೆ ನಮ್ಮ ತಮ್ಮನ ನಮ್ಮ ಮನೆ ಯಜಮಾನ ಅವನೇ ಅದನ. ಏನೋ ಗೊತ್ತಿಲ್ಲ, ನಾವು ಅತಿ ಕಡಿಮೆ ಬಡತನದಿಂದ ಬಂದವರು. ಭಗವಂತ ನಮ್ಮನೀಗ ನಮ್ಮ ತಮ್ಮ ನಮ್ಮ ಅಪ್ಪನ ಶತಪ್ರದಿಂದ ರಾಜ ಮಹಾರಾಜರ ಲೆಕ್ಕಕ್ಕದು. ನಾವು ಇನ್ನೊಂದು 1 ವರ್ಷದಿಂದ ಈ ಫಂಕ್ಷನ್ ಸೆಕ್ಷನ್ ನಡೆಯುತ್ತೆ. ನಮ್ಮ ದವಾಖಾನೆ ಒಬ್ಬ ನಮ್ಮ ದೂರಿನ ಸಂಬಂಧಿ ನಮ್ಮ ಮಗ ಯಾವ ಕಕ್ಕ ನೀವು ಏನು ಮಾಡ್ರಿ ಈ ತರ ಫಂಕ್ಷನ್ ಆಗೋದಿಲ್ಲ. ತಾವು ಅಂದಿದ್ ನನಗೆ ಏನಿಲ್ಲ ಅವ್ನ ಮಗನೇ ನಾವು ಇದಕ್ಕೆ ಹೆಚ್ಚಿಗೆ ಮಾಡ್ತ ಕೈ ಎತ್ತಿ ಹೇಳಿದ್ನವಾಗ ಅದನ್ನ ಮರ ಎಲ್ಲರೂ ಕೂಡಿ ಮಾಡಿದ್ ಅತಿ ಅಂದ್ರೆ ಖುಷಿ ಆಗೈತೆ. ಬಹಳ ಅತಿ ಅದ್ದೂರಿಯಾಗಿ ಆಗೈತೆ. ಥ್ಯಾಂಕ್ ಯು ಎಲ್ಲರಿಗೂ. ತುಂಬಾ ಧನ್ಯವಾದಗಳು. ಕಷ್ಟ ಇತ್ತು ನಮ್ಗೆ. ನಾವು ಶಾಲೆ ಬರ್ಬೇಕಾದ್ರೆ ಸೂಟಿ ಇದ್ದಾಗ ರವಿವಾರದು ನಮ್ಮ ಮೂವರು ಜೋಡಿ ಕೆಲ್ಸಕ್ಕೆ ಹೋಗಿದ್ದೀವಿ. ನಾವು ಅಷ್ಟು ಕಷ್ಟ ಇತ್ತು. ಈಗೆಲ್ಲ ದೇವ್ರ ಅನುಕೂಲ ಮಾಡ್ಯಾನ. ಈಗ ಮೊದಲು ನಾವು ಒಂದು IPD ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿದ್ವಿ. ಆಮೇಲೆ ಈಗ
KVJB ಗ್ರಾಮೀಣ ಬ್ಯಾಂಕ್ನಾಗ OT BC ಅದು ವರ್ಕ್ ಮಾಡ್ತಿದ್ನಿ. ಹಂಗ ರಾಜಕೀಯ ಮಾಡ್ತೀವಿ, ಊರಾಗ ಎಲ್ಲ ಥರ ಮಾಡ್ತೀವಿ. ಧನ್ಯವಾದ. ಅವ್ರಿಗೆ ಸರ್ ತುಂಬಾ ಹೆಬ್ಬಾಳೆ ಊರ 8ರಿಂದ 10ನೇ ತರಗತಿ ಇಲ್ಲಿ ಮುಗಿಸಿ ನಾವು ಮುಂದೆ ನೆಕ್ಸ್ಟ್ PUC ಬಬಲೇಶ್ವರ ಅದೇ. ಅಲ್ಲಿಂದ ಬಾಗಲಕೋಟೆಯಲ್ಲಿ BCA ಮುಗಿಸಿ ನಾ ಕೆನರಾ ಬ್ಯಾಂಕ್ ರೀಜನಲ್ ಆಫೀಸ್ ಬಾಗಲಕೋಟೆಯಲ್ಲಿ ಆಫೀಸರ್ ಅಂತ ಕೆಲಸ ಮಾಡ್ತೇನೆ. ಈಗ ನಾವು ಆಲ್ಮೋಸ್ಟ್ ಒಂದು 20 ವರ್ಷ ಅಂತ ಯಾರು ಮುಖ ನಾವು ನೋಡಲಿಲ್ಲ. ಜಸ್ಟ್ ನಾವು ಕಾಂಟ್ಯಾಕ್ಟ್ ಮಾಡ್ತಿದ್ವಿ, ರಮೇಶ್ ಶೆಟ್ಟನವ್ರು ಹಿಂಗೆ ಇರ್ಬೋದು, ಜಸ್ಟ್ ಇಮೇಜಿನ್ ಅಷ್ಟೇ. ಇವಾಗ ಒಂದು ಫಂಕ್ಷನ್ ಮಾಡಿದ್ದು ನೋಡಿ ನಮ್ಗೆ ತುಂಬ ಖುಷಿ ಆಯ್ತು. ಇಲ್ಲಿನ ಆರ್ಗನೈಸರ್ ಏನಾರಲ್ಲ A to Z ಎಲ್ಲನೂ ಒಂದು ಪರ್ಫೆಕ್ಟ್ ಮ್ಯಾನರ್ದಾಗಿ ಇಲ್ಲಿ ಫಂಕ್ಷನ್ ಮಾಡಿಸಿ ಎಲ್ಲ ಕೂಡಿಸ್ಕೊಂಡು ನಿಮ್ಗೆ ಎಲ್ಲದಕ್ಕೂ ನಮ್ಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ನಮ್ಮ ದೋಸ್ತರೆಲ್ಲ KM ಬಿರಾದರ್ ಬರ್ತಾರೆ. ನಾ 2007ದಾಗ ಸೆಕೆಂಡರಿಲ್ಲೇ ಮುಗಿಸಿನಿ ಕಾಮರ್ಸ. ಮುಗಿಸಿ 2007ದಾಗ ನವಂಬರ್ದಾಗ ಆರ್ಮಿ ಭರ್ತಿ ಆಯಿತು. ಹೋದ್ನಿ ಹೋಗಿ ಈಗ 17 ಇಯರ್ಸ್ ಕಂಪ್ಲೀಟ್ ಆಗಿ 18 ಇಯರ್ಸ್ ಸ್ಟಾರ್ಟ್ ಆಯಿತು, ಮುಗೀತು. ಇದು ಎಲ್ಲ ಫಂಕ್ಷನ್ ಚಲೋತ್ತಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಹನುಮಂತ ಹೆಗ್ಗೊಂಡ ಮತ್ತು ಪ್ರಭು ಮಠಪತಿ ಎಲ್ಲರೂ ಒಳ್ಳೆ ರೀತಿಯಿಂದಾಗಿ ಮಾಡಿ ಇದು ಮಾಡಿದ್ದಾರೆ. ಅವ್ರಿಗೆ ಅವ್ರು ನನಗೆ ಕಾಲ್ ಮಾಡಿದ್ರು. ನಾನು ಹೇಳಿದ್ವಿ ಆ್ಯಕ್ಚುಲಿ ನಾನು ಸೂಟಿ ಸಿಗಲ್ಲ ಅಂದ್ಕೊಂಡಿದ್ದೆ ಅಲ್ಲಿ, ಯಾಕಂದ್ರೆ ಒಂದು ವೀಕ್ ನಡೆದೈತಲ್ಲಿ. ಆದರೆ ಸಿಗಲ್ಲ ಅಂದ್ರು ನಾನು ಏನಂತ ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಸೂಟಿ ಬಂದೆ. ಒಳ್ಳೆ ಥರದಿಂದ ಎಲ್ಲರೂ ಫಂಕ್ಷನ್ ಮಾಡಿದರು, ಅದಕ್ಕೆ ಧನ್ಯವಾದಗಳು. ಮತ್ತು ಎಲ್ಲರೂ ಒಳ್ಳೆ ಹಾರ್ಡ್ ವರ್ಕ್ ಮಾಡಿ ಎಲ್ಲರಿಗೂ ಚಲೋ ಆಗುತ್ತೆ. ಅದಕ್ಕಾಗಿ ಯಾರೂ ಕೆಟ್ಟ ಚಟ ಮಾಡೋಕ್ಕೆ ಹೋಗ್ಬೇಡ್ರಿ. ನಮ್ಮ ಸಹಕಾರ ಅಂದರಲ್ಲೇ ಎಲ್ಲರೂ ಒಂದು ಒಳ್ಳೆ ಇದರಿಂದಾಗಿ ಹುಡುಗರದ್ದು ಎಜುಕೇಷನ್ನ ಮೇನ್ ಎಜುಕೇಷನ್ಗೆ ಎಲ್ಲರೂ ಒತ್ತು ಕೊಡ್ರಿ. ಅಷ್ಟೇ ಹೇಳಿ ಮುಗಿಸ್ತೀನಿ. ಜೈ ಹಿಂದ್. ನಾನು ಒಕ್ಕೂಟ ಕೆಲಸ ಮಾಡ್ತಾ ಇದ್ದು. ಧನ್ಯವಾದ. ಸರ್ಕಾರ ಎಲ್ಲ ರೀತಿಯ ಹಣ ಸಹಾಯ ಆಗಲಿ, ಒಬ್ಬರಿಗೊಬ್ಬರು ಸಂಪರ್ಕ ಆಗೋದಾಗಲಿ, ಮಹಿಳೆಯರ ಕಡೆಯಿಂದ, ನಮ್ಮ ಗೆಳೆಯರ ಕಡೆಯಿಂದ ಪ್ರತಿಯೊಬ್ಬರು ಸಹಕಾರ ಮಾಡಿದ್ರು. ಹನುಮಂತ ತಗೊಂಡು ಎಲ್ಲರೂ ನಮ್ಮ ಟೀಮ, ನಮ್ಮ ರಂಗಪ್ಪ ಕಂಬಾಗಿ ಅವರು ಎಲ್ಲರೂ ಸೇರಿ ಹೋದಾಗ ಇದು ನಮ್ಮೊಂದು ಊರು, ಇದು ಒಂದು ನಮ್ಮ ಜಾಗ, ಇದು ನಮ್ಮ ಊರು ಅನ್ನಂಗ ಹಂಗೆಲ್ಲ ನಮ್ಗೆ ವ್ಯವಸ್ಥೆ ಮಾಡಿದರು. ಮತ್ತು ಎಲ್ಲರೂ ಹೆಣ್ಮಕ್ಳು ನಮ್ಗೆ ಹೆಚ್ಚಿಗೆ ಸಪೋರ್ಟ್ ಮಾಡಿದರು. ಅಂದರೆ ಇಷ್ಟು ಸಂಖ್ಯೆ ಸೇರಕ್ಕೆ ಸಾಧ್ಯ ಆಯಿತು. ನಮ್ಮ ತೋರ್ಬಗಿ ಊರಲ್ಲಿ ಆಗಲಿ ಪ್ರತಿಯೊಬ್ಬ ಹಳ್ಳಿಯಲ್ಲಿ ಎಲ್ಲರೂ ನಾವು ಸಪೋರ್ಟ್ ಮಾಡಿದ್ದಕ್ಕಾಗಿ ಈ ಫಂಕ್ಷನ್ ಇಷ್ಟು ಅದ್ದೂರಿಯಾಗ ಕಾರಣ ಆಯಿತು. ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ತುಂಬ ಧನ್ಯವಾದ. ನಾನು ಇಲ್ಲಿಂದ SLC ಮುಗಿಸಿ ಕಾಮರ್ಸ್ ಮಾಡಿ ಇಲ್ಲೇ PUC ಇಲ್ಲೇ ಮುಗಿದ್ದು ಕಾಮರ್ಸ್. ಆಮೇಲೆ BLD ಒಳಗೆ BCom ಮುಗಿದ್ದು. BCom ಫೈನಲ್ ಇತ್ತು, ಪೊಲೀಸ್ ಅಪಾಯಿಂಟ್ ಆಗಿದ್ದು. ನಾವು ಪೊಲೀಸ್ ಭರ್ತಿ ಆಗಿ ಸೆಲೆಕ್ಷನ್ ಹೋದ್ರು, ಟ್ರೈನಿಂಗ್ ಮುಗಿಸೋದು, ಜಾಯ್ನಿಂಗ್ ಫಸ್ಟಾಗ ಯಾದಗಿರಿ ಜಿಲ್ಲಾದಾಗ ಅಪಾಯಿಂಟ್ ಆಗಿದ್ದೀವಿ. ಆಮೇಲೆ ಈಗ ಟ್ರಾನ್ಸ್ಫರ್ ಬಂದ 5 ವರ್ಷದ್ದು ಧಾರವಾಡದಾಗ ಅದನ್ನ ಹುಬ್ಳಿ ಧಾರವಾಡ ಕಮಿಷನರೇಟ್ ಒಳಗೆ ಅಲ್ಲಿ ಕೆಲಸ ಮಾಡ್ತೇವೆ ನಾವು ಪೊಲೀಸ್ ಕಾನ್ಸ್ಟೇಬಲ್ ಆಗಿ. ಈಗ ಇನ್ನೂ ಪ್ರಮೋಷನ್ ಇಲ್ಲ, ನಮ್ಮದು ನೆಕ್ಸ್ಟ್ ಐತಿ. ಈ ಫಂಕ್ಷನ್ ಬಗ್ಗೆ ಒಂದು ಮಾತು ನಾನು ಅವಾಗ ಹೇಳ್ಬೇಕಾಗಿತ್ತು, ಹೇಳ್ತೀನಿ ಈಗ. 2004 ಮತ್ತು 5ನೇ ಸಾಲಿನ ಬ್ಯಾಚ್ನ ನಾವು ಎಲ್ಲರೂ ಈ ಫಂಕ್ಷನ್ ಮಾಡ್ಬೇಕಾದ್ರೆ 1 ವರ್ಷದಿಂದನೇ ಡಿಸೈಡ್ ಆಗಿದ್ದಿದ್ದು. ಆ್ಯಕ್ಚುಲಿ ಗೊತ್ತಿದ್ದೈತಿ ಎಲ್ಲರಿಗೆ, ಹೇಳಿದ ನಮ್ಮ ಫ್ರೆಂಡ್ಸ. ಆದರೆ ಇದು ಎಲ್ಲರೂ ಹೆಂಗೆ ಸೇರಿಸ್ಬೇಕು, ಏನು ಮಾಡಬೇಕು, ಯಾವ ಥರ ಇದನ್ನು ಫಂಕ್ಷನ್ ಕಂಪ್ಲೀಟ್ ಏನು ಪ್ರಾಬ್ಲಮ್ ಆಗ್ಲಾರ್ದಂಗೆ ಮಾಡ್ಬೇಕಂತ ಹೇಳಿ ಒಂದು ನಮ್ಮ ಊರಾಗ ಹನುಮಂತ ಹೆಗ್ಗೊಂಡ, ಉಮೇಶ್ ಹೆಗ್ಗೊಂಡವರು ಮತ್ತು ಇನ್ನೂ ಕೆಲವು ಜನ ಎಲ್ಲರೂ ಪ್ರಭು ಮಠಪತಿ ಎಲ್ಲರೂ ಕಾಂಟ್ಯಾಕ್ಟ್ ಮಾಡೋರು ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತೇಳಿ. ಬಟ್ ಇಲ್ಲಿ ನಮ್ಮ ಸೀನಿಯರ್ಸ್ ಕೆಲವರು ಮಾಡಿದ್ರೆ ಅದನ್ನೂ ಸ್ವಲ್ಪ ಗೈಡೆನ್ಸ್ ಇಟ್ಕೊಂಡು ಇದನ್ನ ಕೆಲಸ ಸ್ಟಾರ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ಹನುಮಂತ ಹೆಗ್ಗೊಂಡು ಟೋಟಲ್ ನಮ್ದು ಎಲ್ಲರದು ಕಾಂಟ್ಯಾಕ್ಟ್ ನಂಬರ್ ಕಲೆಕ್ಟ್ ಮಾಡಿದ ಅವರ. ಈ ಫಂಕ್ಷನ್ದು ಟೋಟಲ್ ಕಾಂಟ್ರಿಬ್ಯೂಷನ್ ಸೇರಿಸ್ಬೇಕಂದ್ರೆ ಹನುಮಂತ ಹೆಗ್ಗೊಂಡ್ಗ ಮತ್ತು ಇಲ್ಲಿ ಲೋಕಲ್ 4-5 ಮಂದಿ ಏನು ಅದಾರಲ್ಲ ಇವಕ್ಕೆ ಸೇರ್ಬೇಕಂತ ನಾ ಈ ವೇದಿಕೆ ಮುಖಾಂತರ ಹೇಳ್ತೇನೆ. ಹೌದಿಲ್ಲ? ಯಾಕಂದ್ರೆ ನಾವು ಅಲ್ಲಿ ಧಾರವಾಡದಾಗ ಇರೋರು, ನೀವು ಒಬ್ರು ಇಲ್ಲಿ ಇರೋರು, ಅಣ್ಣ ಹೆಂಗಂತ ಕೇಳೋರು, ನಾವು ಕಂಪ್ಲೀಟ್ ನಿಮ್ಗೆ ಬಿಟ್ಟು ಇವತ್ತು ಹೇಳಿದ್ವಿ ಈ ಫಂಕ್ಷನ್ದ. ನಾವು ನೀವು ಹೇಗೆ ಮಾಡ್ತಿರೋ ಅದ್ರ ಪ್ರಕಾರ ನಾವು ಅದಕ್ಕೆ ಎಷ್ಟು ತಂದೀವಿ. ಹೌದಿಲ್ಲ? ಆ ಥರ ಮಾಡಿಕೊಟ್ಟಿದಾರ. ಚೆನ್ನಾಗಿ ಬಂದಿತ್ತು ಫಂಕ್ಷನ್. ಎಲ್ಲ ಸರ್ಗಳಿಗೆ ಅವರು ಅಪ್ರಿಷಿಯೇಟ್ ಮಾಡಿದಾರೆ ನಮ್ಗೆ. ಈ ಥರ ಫಂಕ್ಷನ್ ಮಾಡಿಲ್ಲ ಅಂತ ಹೇಳಿ ಹೇಳಿದಾರ. ಅದೇ ಥರ ನಮ್ಮ ಅಕ್ಕಯ್ಯರಾದರೂ ಅವರು ಬಂದಿದ್ದಾರೆ ಫಂಕ್ಷನ್ಗೆ. ಎಷ್ಟು ಸಾಧ್ಯತೆ ಅಷ್ಟು ಜನ ಬಂದಿದ್ದಾರೆ ಅವರು. ಈ ಥರ ಮುಂದೆ ಇನ್ನೂ ನಾವು ನಮ್ಮ ಮಕ್ಕಳಿಗೆ ಮುಂದೆ ಎಜುಕೇಶನ್ ಕೊಡೋದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು ಒಂದು ಅವೇರ್ನೆಸ್ ಅವ್ರಿಗೆ ನಮಗೆ ಬರಬೇಕು. ಆ ಥರ ಎಜುಕೇಶನ್ ಕೊಡ್ರಿ. ಶಿಕ್ಷಣ ಅನ್ನೋದು ನನ್ನ ಅನುಭವದ ಪ್ರಕಾರ ಶಿಕ್ಷಣ ಅನ್ನೋದು ಭಾಳ ಇಂಪಾರ್ಟೆಂಟ್. ಇವಾಗ ನಾವು ಕೃಷಿ ಮಾಡಲಿ ಅಥವಾ ಮತ್ತು ಇನ್ನಿತರ ಯಾವುದೋ ಒಂದು ಕೆಲಸ ಮಾಡಲಿ, ಅದನ್ನ ಮಾಡ್ಬೇಕಾದ್ರೂ ನಮಗೆ ಜ್ಞಾನ ಅನ್ನೋದು ಭಾಳ ಮುಖ್ಯ ಐತಿ. ಇವಾಗ ನೌಕರಿ ಮಾಡ್ತೀವಿ ನಾವು ಅಷ್ಟೇ ಶ್ರೇಷ್ಠ ಅಲ್ಲ.
ಇವತ್ತು ಕೃಷಿ ಮಾಡೋನು ನಮ್ಗಿಂತ ಶ್ರೇಷ್ಠ ನನ್ನ ಅಭಿಪ್ರಾಯದಾಗ. ಯಾಕಂದ್ರ ಅವ್ರದ್ದು ನಾವು ಯಾಕೆ ಸಿಟಿ ಒಳಗೆ ಬದುಕೋದು ಸ್ಟೈಲ್ ಹೇಳ್ತಾ ಇದ್ದೀವಿ. ಸಿಟಿ ಒಳಗೆ ನಾವು ಇವತ್ತೊಂದು 1 kg ತಗೊಂಡು ಹೋಗ್ಬೇಕಾದ್ರೆ kg ತಗೊಂಡು ಹೋಗಲ್ಲ, ಸ್ವಲ್ಪ ತಗೊಂಡು ಹೋಗ್ತೀವಿ. ಆದ್ರೆ ನೀವು ಹೊಲದಾಗ ಎಲ್ಲ ತಿಂತಿರ್ತೀರಿ, ಇಲ್ಲಿ ಒರಿಜಿನಲ್ ಮಾಲ್ ತಿಂತೀರಿ ನೀವು. ಬಟ್ ನಿಮಗೆ ನಮಗೆ ಎಷ್ಟು ವ್ಯತ್ಯಾಸ ಆಕತಿ ಅಂದ್ರ ಸಿಟಿ ಜೀವನನೇ ಬೇರೆ, ಹಳ್ಳಿ ಜೀವನನೇ ಬೇರೆ ಅಂತ ನಾವು ಅನ್ಕೋತೀವಿ. ಬಟ್ ನಿಮ್ಮ ಮಕ್ಕಳಿಗೆ ಎಜುಕೇಶನ್ಗೆ ನೀವು ಒಂದು ಸ್ವಲ್ಪ ಎನ್ಕರೇಜ್ ಮಾಡ್ರಿ ಅಂದ್ರೆ ಒಳ್ಳೆ IPS IAS ಲೆವೆಲ್ ಹೋಗ್ಲಿ, ಬ್ಯಾಂಕಿಂಗ್ ಲೆವೆಲ್ ಹೋಗ್ಲಿ, ಡಿಫೆನ್ಸ್ ಹೋಗ್ಲಿ, ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇರುವಂಥ ಹುದ್ದೆಗಳು ಅದಾವ. ಅದ್ರೊಳಗೆ ಎಲ್ಲರೂ ಮೂವ್ ಮಾಡೋದು ನಂದೊಂದು ಅಭಿಪ್ರಾಯ ಇದೆ. ಒಳ್ಳೆ ಎಜುಕೇಶನ್ ಕೊಡ್ಸ್ರಿ. ಈಗ ಸಣ್ಣಾಗಿರ್ತಾಗ ಅವ್ರಿಗೆ ಚಲೋ ಎಜುಕೇಶನ್ ಕೊಡ್ಸ್ಬೇಕು ನಂದು ಥಿಯರಿ. ನೀವು ಮುಂದೆ ಹೋಗಿ 10ನೇ ತನಕ ಇಂಜಿನಿಯರಿಂಗ್ ಮಾಡಿಸ್ಬೇಕು, ಮುಂದೆ 10ನೇ ತಿಂಗಳಿಗೆ ಇಂಜಿನಿಯರಿಂಗ್ ಸೈನ್ಸ್ ಮಾಡಿಸ್ಬೇಕು, ಅದು ಮಾಡಿಸ್ಬೇಕು ಅನ್ಸ್ಬೇಡ್ರಿ. ಸ್ಟಾರ್ಟಿಂಗ್ ಈಗ ನರ್ಸರಿ ಬಂದವು, ನರ್ಸರಿಗಿಂತ ಮೊದಲೇ ಬಂದಿದ್ದು. ಇವೆಲ್ಲ ಎಜುಕೇಶನ್ ಕೊಡಿಸಿ ಮುಂದೆ ಒಳ್ಳೆ ಹುದ್ದೆ ಸೇರ್ಕೊಳ್ಳೋಂಥ ಒಂದು ಪ್ರಯತ್ನ ಫೋಕಸ್ ಮಾಡಲಿ ಅಂತೇಳಿ ಎಲ್ಲರಿಗೂ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಇಂಡಿಯನ್ ಆರ್ಮಿ. ಈಗ PKPS ಬ್ಯಾಂಕ್ನಲ್ಲಿ ವರ್ಕ್ ಮಾಡ್ತೀನಿ. ಧನ್ಯವಾದಗಳು. ನನ್ನ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ PU ತಗಲಬಗೆಯಲ್ಲಿ ಮುಗಿಸಿ ಮುಂದಿನ ರಾಸಾಯನಿಕ ಅಭಿನಯಲ್ಲಿ KLA D.Ed ಮುಗಿಸಿ 2012 ಇಸ್ವಿಯಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸೇರುತ್ತೇನೆ. ಮೊದಲು ಯಾದಗಿರಿ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿ ಈಗ ಕಲಬುರಗಿ ಜಿಲ್ಲೆ ಅಫಜಲ್ಪುರ್ ಪೊಲೀಸ್ ಸ್ಟೇಷನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಊರು ಇದರ ತಗಲಬಗೆ. ನಾನು ನಿಮ್ಮ ಜೊತೆ 9th ಬಂದು ಸೇರಿಕೊಂಡೆ. ಸ್ವಲ್ಪ ಮಂದಿಗೆ ಗೊತ್ತಿಲ್ಲ, ಸ್ವಲ್ಪ ಮಂದಿಗೆ ಗೊತ್ತಿದ್ದೀನಿ. ಹೀಗಾಗಿ ಸ್ವಲ್ಪ ಮಂದಿ ಗೊತ್ತಿಲ್ಲ. ಮತ್ತು ನಾ ಇಲ್ಲಿ PUC ತನಕ ಇಲ್ಲೇ PUC ಮುಗಿಸಿ D.Ed ಮುಗಿಸಿ ಆಮೇಲೆ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಅಪಾಯಿಂಟ್ಮೆಂಟ್ ಆಗಿ 12 ವರ್ಷ ಸರ್ವಿಸ್ ಆದ ನಂತರ ಈಗ ASI ಪ್ರಮೋಷನ್ ಆಗಿ ವಿಜಯಪುರದಲ್ಲಿ ASI ಕೆಲಸ ಮಾಡ್ತಾಯಿದ್ದೀನಿ.